ಅಂತ ಹೇಳಿ ಪಿಟಿಷನ್ ಹಾಕಿದ್ರು ಹೈಕೋರ್ಟ್ ಅಲ್ಲಿ. ಆ ಹೈಕೋರ್ಟ್ ಆ ರಿಟ್ ಪುರಸ್ಕರಿಸಿ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಆದೇಶವನ್ನ ಮಾಡಿದೆ. ಏನು, ಬೆಂಗಳೂರಿನ ಟ್ರಾಫಿಕ್ ಯಾವುದೇ ಚಳುವಳಿಗೂ ಬೀದಿ ಮೇಲೆ ಅವಕಾಶ ಮಾಡಿಕೊಡ್ಬಿಡಿ, ಸ್ವತಂತ್ರ ಉದ್ಯಾನವನದಲ್ಲಿ ಮಾತ್ರ ಅವಕಾಶ ಮಾಡಿಕೊಡಿ ಅಂತ ನಿರ್ದೇಶ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ನಾವು ಅದನ್ನು ವೈಲೇಟ್ ಮಾಡಿ ಇದೇ ಸ್ಥಳದಲ್ಲಿ ಕೊರೋನಾ ಇದ್ದಾಗ ಲಾಕ್ಡೌನ್ ಆಗಿತ್ತಲ್ಲ, ಆ ಟೈಮಲ್ಲಿ ನಮ್ಮ ಪ್ರಕಾಶ್ ಕಮ್ಮಡಿ ಅವರಿಂದ ರೈತ ದಲಿತ ಕಾರ್ಮಿಕ ಐಕ್ಯ ಹೋರಾಟ 5 ದಿನ ಪರ್ಯಾಯ ಜನತಾ ಅಧಿವೇಶನ ಅಂತ ಬೀದಿಲಿ ಮೆರವಣಿಗೆ ಮಾಡ್ಕೊಂಡು ಬಂದರು. ಅಲ್ಲಿ ಕುಂತು ಆ ಮಧ್ಯ ಸರ್ಕಾರ ಚಳವಳಿ ಮಾಡಿದ್ವಿ. ಸಿದ್ದರಾಮಯ್ಯ ಅವರು ಕೂಡ ಸರ್ಕಾರ ವಿರೋಧ ಪಕ್ಷದ ಒಂದು ದಂಡೆ ಬಂದಿತ್ತು. ನನ್ನ ಮೇಲೆ 3 ಕೇಸ್, 2 ಪೊಲೀಸರ ದಂಡೆ ಬಿಟ್ಟಿದ್ರೆ ಇನ್ನೊಂದು ಮಾತ್ರ ಕೇಸ್ ಬಂದಿದೆ. ಸಿದ್ದರಾಮಯ್ಯ ಅವರ ಮೇಲೂ ಕೇಸ್ ಇದೆ. ಬಹಳಷ್ಟು ಚಳವಳಿಗಾರರ ಮೇಲೆ ಕೇಸ್ ಆಗ್ತಾ ಇದ್ದಾರೆ. ಕೇಸ್ ಹಾಕಿ ನಾವು ಕೂಡ ಕಾನೂನು ತಿಳಿದವರಾಗಿ 45 ವರ್ಷದಿಂದ ಒಂದು ಶಾಂತಿ ಸುವ್ಯವಸ್ಥೆಯನ್ನ ಯಾವುದೇ ರೀತಿ ಅಹಿತಕರ ಘಟನೆಗೆ ಹೊತ್ತುಕೊಡದೆ ಚಳವಳಿ ನಡೆಸ್ಕೊಂಡು ಬಂದಿರುವಂಥ ಜವಾಬ್ದಾರಿ ಚಳವಳಿಯ ಕಾರ್ಯಕರ್ತರಾಗಿ ನಾವೆಲ್ಲ ಚರ್ಚೆ ಮಾಡಿ ಆಮೇಲೆ ಆನ್ಲೈನ್ ಮೀಟಿಂಗ್ ಮಾಡಿ ಎಲ್ಲ ಪದಾಧಿಕಾರಿಗಳು ಒಂದು ಒಪ್ಪಂದಕ್ಕೆ ಬಂದು ಇಲ್ಲಿ ಮಾಡೋಣ ಅಂತ ತೀರ್ಮಾನ ತಗೊಂಡು. ಕೆಲವರಿಗೆ ರಿಸರ್ವ್ ಬ್ಯಾಂಕ್ ಹತ್ರ ಯಾಕೆ ಸರ್ಕಾರದ ಪ್ರತಿನಿಧಿನೂ ಬರ್ತಾರೆ, ಇಲ್ಲಿ ನಬಾರ್ಡದವರು ಕೂಡ ಬರ್ತಾರೆ. ಇಲ್ಲಿ ನಾವೇನು ಹೇಳ್ತೀವಿ ಒತ್ತಾಯ. ನಬಾರ್ಡ ಅಂದ್ರೆ ತಿಳ್ಕೊಂಡಿರ್ಬೇಕು, ಬಹಳಷ್ಟು ಓದಿರಿ, ಪತ್ರಿಕೆಯಲ್ಲಿ ಚರ್ಚೆ ಆಗಿದೆ. ಮೈಕ್ರೋ ಫೈನಾನ್ಸ್ ಅಂತೂ ಕಳೆದ ವಾರ ಎಲ್ಲಾ ಪತ್ರಿಕೆಗಳು ಮುಖಪುಟದಲ್ಲೇ ಸಮಸ್ಯೆನ ಬೆಳಕು ಚೆಲ್ಲಿದ್ರು, ಸಂಪಾದಕೀಯ ಬರೆದಿದ್ದಾವೆ. ದೃಶ್ಯ ಮಾಧ್ಯಮದವರು ಆ ಸಂಕಷ್ಟವನ್ನು ಮಾಡಿದ್ದಾರೆ. 1969ರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ರಾಷ್ಟ್ರೀಕೃತ ಆಯಿತು ಬ್ಯಾಂಕು, ಕೆಲವು ಬ್ಯಾಂಕ್ಗಳು. 1980 ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಏನಂತಂದ್ರೆ ಇದುವರೆಗೆ ನಬಾರ್ಡ್ ಅಂದ್ರೆ ನ್ಯಾಷನಲ್ ಅಗ್ರಿಕಲ್ಚರ್ ಬ್ಯಾಂಕ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅದಕ್ಕೆ ಏನು ಕೊಡ್ತಿದ್ದ ಅನುದಾನದಲ್ಲಿ 58% ಇವತ್ತು ಕಡಿತ ಮಾಡಿದೆ. ಅಂದ್ರೆ 5,600 ಕೋಟಿ ಪ್ರತಿ ವರ್ಷ ಕೊಡ್ತಿದ್ರು ಅನುದಾನ. ಈ ವರ್ಷ ಏನಂತಂದ್ರೆ 2,340 ಕೋಟಿ ಮಾತ್ರ ಕೊಟ್ಟಿದ್ದಾರೆ. ಅಂದ್ರೆ 58% ಕಡಿತ ಆದ್ರೆ ಇದರಿಂದ ಸಹಕಾರಿ ಸಂಘಗಳ ಮೂಲಕ ಕೊಡ್ತಕ್ಕಂತ ಸಾಲದ ಮೇಲೆ ಪರಿಣಾಮ ಆಗ್ತದೆ, ಹೈನುಗಾರಿಕೆ ಮೇಲೆ ಪರಿಣಾಮ ಆಗ್ತದೆ, ಮತ್ತು ಕುರಿ ಕೋಳಿ ಸಾಕಾಣಿಕೆ ಮೇಲೆ ಒಟ್ಟಾರೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ದೃಷ್ಟಿಯನ್ನು ಇಟ್ಕೊಂಡು ಮಾಡಿದಂತ ಬ್ಯಾಂಕು ಇವತ್ತು ಸಂಪೂರ್ಣ ವಿಫಲ ಆಗ್ತದೆ. ಆ ಕಾರಣಕ್ಕಾಗಿ ನಾವು ಯಥಾ ಪ್ರಕಾರ ಅನುದಾನ ಕೊಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ಲಿಕ್ಕೆ ಬಂದಿದ್ದೀವಿ. ಜೊತೆಗೆ ಮೈಕ್ರೋ ಫೈನಾನ್ಸ್ ನಿಂದ ಹಳ್ಳಿಗಾಡಿನ ಮಹಿಳೆಯರು ಏನಂತಂದ್ರೆ ಬಹಳ ದುಸ್ಥಿತಿಯಲ್ಲಿದ್ದಾರೆ. ಅವರ ಒಂದು ಕಿರುಕುಳದ ವಸೂಲಿ ನೀತಿ ಏನಿದೆ ಅದನ್ನ ತಡಿಬೇಕು, ಅದಕ್ಕೊಂದು ಸ್ಪಷ್ಟವಾದ ಮಾನದಂಡ ಮಾಡಬೇಕು. ಇವತ್ತು ಸಾಲ ಕೊಟ್ಟವ್ರಿಗೂ ಒಂದು ರಕ್ಷಣೆ ಇರಬೇಕು, ತಗೊಂಡವ್ರಿಗೂ ರಕ್ಷಣೆ ಇರಬೇಕು, ಅಂತ ಒಂದು ಕಾನೂನನ್ನು ರೂಪಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ಲಿಕ್ಕೆ ಇವತ್ತು ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ನಾವು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಸರ್ಕಾರದ ಸಚಿವರು ಬರ್ತಾರೆ, ಕರ್ನಾಟಕ ಸರ್ಕಾರದ ಯಾರೋ ಒಬ್ರು ಸಚಿವರು ಬರ್ತಾರೆ ಇಲ್ಲಿಗೆ. ಮತ್ತು RBI ನಲ್ಲಿ ಒಂದು ಮೀಟಿಂಗ್ ಕಂಡಕ್ಟ್ ಆಗ್ತದೆ. ನಬಾರ್ಡ್ ಬ್ಯಾಂಕಿನ ಅಧಿಕಾರಿಗಳು ಕೂಡ ಬರ್ತಾರೆ ಇಲ್ಲಿಗೆ, ಬಂದು ನಮ್ಮ ಒತ್ತಾಯ ಪತ್ರವನ್ನು ತಗೊಂಡು ಹೋಗ್ತಾರೆ. ಒಂದು ವೇಳೆ ಸರ್ಕಾರ ಏನಂತಂದ್ರೆ ಈ ಅನುದಾನವನ್ನು ಯಥಾ ಪ್ರಕಾರ ಕೊಡದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಈ ಜನರನ್ನ ಜಾಗೃತಿಗೊಳಿಸಿ ಒಂದು ಜನಾಂದೋಲನವನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ. ಚಾಮರಸ ಮಾಲಿ ಪಾಟೀಲ್, ರಾಜ್ಯ ಗೌರವಾಧ್ಯಕ್ಷ, ಕರ್ನಾಟಕ ರಾಜ್ಯ ರೈತ ಸಂಘ.